ಬೆಳಗಾವಿಯಲ್ಲಿ ಒಂದು ಹುದ್ದೆಗೆ 4 ಕೈ ಶಾಸಕರ ಮಧ್ಯೆ ಫೈಟ್ ಶುರುವಾಗಿದೆ. ವರ್ಗಾವಣೆ ವಿಚಾರಕ್ಕೆ 4 ಕೈ ಶಾಸಕರ ಮಧ್ಯೆ ಬಿಗ್ ಫೈಟ್ ಶುರುವಾಗಿದೆ. ಬೈಲಹೊಂಗಲ ಉಪವಿಭಾಗಾಧಿಕಾರಿ ಹುದ್ದೆಗೆ ಕೈ ಶಾಸಕರಿಂದ ಫೈಟ್ ಜೋರಾಗಿ ನಡೀತಾ ಇದೆ. ತಮ್ಮ ಆಪ್ತರಿಗೆ ಹುದ್ದೆಯನ್ನ ಕೊಡಿಸೋದಕ್ಕೆ ಕೈ ಶಾಸಕರು ಲಾಭಿಯನ್ನ ಮಾಡ್ತಾ ಇದ್ದಾರೆ. ಹಾಲಿ ಅಧಿಕಾರಿ ವರ್ಗಾವಣೆ ಆಗುವ ಮುನ್ನವೇ ಶಾಸಕರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಬೈಲಹೊಂಗಲ ಶಾಸಕ ಮಹಾಂತೇಶ ಕೌಜಲಗಿ, ಸವದತ್ತಿ ಶಾಸಕ ವಿಶ್ವಾಸ, ಮತ್ತೆ ವೈದ್ಯ ರಾಮದುರ್ಗ ಶಾಸಕ ಅಶೋಕ ಪಟ್ಟಣ, ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಎಸಿಗಾಗಿ ಶಾಸಕರ ನಡುವೆ ಸರ್ಕಸ್ ಶುರುವಾಗಿದೆ. ಬೈಲಹೊಂಗಲ ಉಪವಿಭಾಗಾಧಿಕಾರಿ ಹುದ್ದೆಗೆ ಒಂದ್ ಕಡೆ ಕೈ ಶಾಸಕರಿಂದ ಫೈಟ್ ಜೋರಾಗಿದೆ. ತಮ್ಮ ಆಪ್ತರಿಗೆ ಹುದ್ದೆಯನ್ನ ಕೊಡಿಸೋದಕ್ಕೆ ಕೈ ಶಾಸಕರು ಈಗಾಗಲೇ ಲಾಭಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಲಿ ಅಧಿಕಾರಿ ವರ್ಗಾವಣೆ ಇನ್ನೂ ಕೂಡ ಆಗಿಲ್ಲ. ಆ ವರ್ಗಾವಣೆ ಆಗುವ ಮುನ್ನವೇ ಇದೀಗ ಶಾಸಕರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ನಾ ಮುಂದು ತಾ ಮುಂದು ಅಂತ ಹೇಳಿ ಮುಗಿ ಬೀಳ್ತಾ ಇದ್ದಾರೆ. ನಾನು ಹೇಳಿದ್ದಂತಹ ವ್ಯಕ್ತಿಗೆ ಕೊಡಬೇಕು ಅಂತ ಹೇಳಿ ಮುಗಿ ಬೀಳ್ತಾ ಇದ್ದಾರೆ. ಬೈಲಹೊಂಗಲ ಶಾಸಕ ಒಂದ್ ಕಡೆ ಮಹಾಂತೇಶ್ ಕೌಜಲಗಿ, ಮತ್ತೊಂದು ಕಡೆ ಸವದತ್ತಿ ಶಾಸಕ ವಿಶ್ವಾಸ ವೈದ್ಯ, ರಾಮದುರ್ಗ ಶಾಸಕ ಅಶೋಕ ಪಟ್ಟಣ, ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಬೈಲಹೊಂಗಲ ಎಸಿ ಹುದ್ದೆಗೆ ಅಂತ ಹೇಳಿ ಕೆಎಎಸ್ ಅಧಿಕಾರಿಗಳಿಂದ ಪೈಪೋಟಿಗಳು ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಬಿಡಿಎದಲ್ಲಿ ಇರುವಂತಹ ಜಗದೀಶ್ ಗಂಗಣ್ಣನವರ ಪರ ಇಬ್ಬರು ಶಾಸಕರು ಬ್ಯಾಟ್ ಮಾಡ್ತಾ ಇದ್ದಾರೆ. ಬುಡಾದಲ್ಲಿರುವಂತಹ ಪ್ರವೀಣ್ ಜೈನ್ ಪರವಾಗಿ ಇಬ್ಬರು ಶಾಸಕರು ಲಾಭಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಮೂಲಕ ಸಿಎಂ ಮೇಲೆ ಒತ್ತಡ ಹಾಕುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಎಲ್ಲ ಬೆಳವಣಿಗೆಯ ಮಧ್ಯೆ ದಿಢೀರ್ ಸಿಎಂ ರವರನ್ನ ಭೇಟಿಯಾಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಸೊ ಹಾಗಾಗಿ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಇರೋದು ಒಂದೇ ಹುದ್ದೆ, ಎಸಿ ಹುದ್ದೆಗಾಗಿ ಇದೀಗ ಶಾಸಕರು ಮುಗಿ ಬೀಳ್ತಾ ಇದ್ದಾರೆ. ನಾ ಮುಂದು ತಾ ಮುಂದು ಅಂತ ಹೇಳಿ ತಮ್ಮ ಆಪ್ತರಿಗೆ ಹುದ್ದೆಯನ್ನ ಕೊಡಿಸೋದಕ್ಕೆ ಕೈ ಶಾಸಕರು ಲಾಭಿಯನ್ನ ಮಾಡ್ತಾ ಇದ್ದಾರೆ.